ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು, ಯಾವುದೇ ಎಕ್ಸ್ಪೈರ್ ಇಲ್ಲ ಇವತ್ತು, ಯಾವ ರೀತಿಯಾಗಿತ್ತು ಟ್ರೇಡು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿರ್ಬೋದು ಮಾರ್ಕೆಟು ಅಂತ ನೋಡ್ತಾ ಹೋಗೋಣ. ಇವತ್ತು IT ಸೆಕ್ಟರ್ ಆಫ್ ದ ಡೇ. ನಿನ್ನೆ TCS ರಿಸಲ್ಟ್ಸ್ ಬಂದಿತ್ತು ನೋಡಿ. ಇಯರ್ ಆನ್ ಇಯರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ರೆವೆನ್ಯೂ ಆಗಿರ್ಬೋದು ಮತ್ತು ಅವ್ರದ್ದೇನು ಪ್ರಾಫಿಟ್ ಆಗಿರ್ಬೋದು ಎಲ್ಲದೂ ಕೂಡ. ಆದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಲಾಸ್ಟ್ ಕ್ವಾರ್ಟರ್ಗಿಂತ ಕಮ್ಮಿನೇ ಬಂದಿದೆ. ಇನ್ನೊಂದು ಅದೊಂಥರ ನುಸಲ್ಸ್ ಬಿಡೋದು ಅಂತ ಹೇಳ್ತಾರಲ್ಲ, ಫಂಡಮೆಂಟಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲಿ ನಾವು ಕಂಪನಿಯ ಆ್ಯನ್ಯುವಲ್ ರಿಪೋರ್ಟ್ನ ಯಾವ ರೀತಿ ಓದೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಜೊತೆಗೆ ಈ ವಿಡಿಯೋದ ಎಂಡಿಗೆ ಬರ್ತಿರುತ್ತೆ. ಫಂಡಮೆಂಟಲ್ ಸ್ಟಡಿ ಮಾಡಬೇಕು ಕಂಪನಿಯನ್ನವರು, ನೀವು ನೋಡ್ತಾ ಹೋಗ್ಬೋದು. ಅವಾಗ TCSನೇ ಎಕ್ಸಾಂಪಲ್ ತೊಗೊಂಡು ಮಾತಾಡಿದ್ವಿ ನಾವು. ನಿನ್ನೆ ಏನು ಮಾಡಿದ್ದಾರೆ, ಅದರ್ ಇನ್ಕಮ್ ಅನ್ನೋ ಸೆಕ್ಷನಲ್ಲಿ ಎಷ್ಟೋ ಇನ್ಕಮ್ ಬಂದುಬಿಟ್ಟಿದೆ ಅಂತ ಸೇರಿಸ್ಬಿಟ್ಟಿದ್ದಾರೆ. ಅದರ್ ಇನ್ಕಮ್ ಏನು ಅನ್ನೋದು ಗೊತ್ತಿಲ್ಲ. ಹೀಗಾಗಿ ರಿಸಲ್ಟ್ ನನ್ನ ಪ್ರಕಾರ ಏನು ತುಂಬ ಒಳ್ಳೆ ರಿಸಲ್ಟ್ ಅಲ್ಲ. ಆದರೆ ಮಾರ್ಕೆಟ್ ಅದನ್ನ ಅಪ್ರಿಷಿಯೇಟ್ ಮಾಡಿರ್ಬೋದು. IT ಸೆಕ್ಟರ್ ಎಲ್ಲದೂ ಕೂಡ TCS ಮೇಲೆ ಹೋಯ್ತು ಅಂತ ನಾವು ಮೇಲೆ ಹೋಗಿರ್ಬೋದು. ಮುಂದಿನ ವಾರ ನೋಡಿ ಎಲ್ಲ ಮಿಕ್ಕಿದ ಯಾವ್ಯಾವ ಕಂಪ್ನಿಗಳಿದೆ, HCL ಆಗಿರ್ಬೋದು, ಇನ್ಫೋಸಿಸ್, ವಿಪ್ರೋ, ಟೆಕ್ ಮಹೀಂದ್ರ, ಇವರೆಲ್ಲರದು ಮುಂದಿನ ವಾರ ರಿಸಲ್ಟ್ಸ್ ಇದೆ. ನೋಡ್ತಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. US ಅಲ್ಲಿ ಈಗ ಅಲ್ಲಿ ಒಂದು ಲಾಸ್ ಏಂಜಲೀಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ, ಅಗ್ನಿ ದುರಂತ ಆಗಿರೋದು, ಕಾಡ್ಗಿಚ್ಚು ಹಚ್ಕೊಂಡ್ಬಿಟ್ಟಿದೆ. ಇವಾಗ ಅದು ನೆಗೆಟಿವ್ ಇಂಪ್ಯಾಕ್ಟು ಕೆಲವೊಂದು ಅಂದರೆ ಆ ಏರಿಯಾದಲ್ಲಿ ಇರೋವಂಥದ್ದಕ್ಕೆ. ಬಟ್ ಗ್ಲೋಬಲ್ ಆಗಿ ಅಂತ ಏನೂ ಇನ್ನೂ ಸಿಕ್ಕಿಲ್ಲ. ಬಟ್ ತುಂಬ ದೊಡ್ಡ ಲಾಸ್ ಆಗಿದೆ. ಅದ್ರ ಬಗ್ಗೆ ಸುಮಾರು ನ್ಯೂಸ್ಗಳು ಬಂದಿದೆ. ಎಷ್ಟೊಂದು ಕಾರ್ಗಳು, ಮನೆಗಳು ಎಲ್ಲದೂ ಕೂಡ ಭಸ್ಮ ಆಗೋಗ್ಬಿಟ್ಟಿದೆ. ಸೊ ಇವತ್ತು TCS ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಗೆ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇವತ್ತು ಅದಾನಿ ಎಂಟರ್ಪ್ರೈಸಸ್ ಅಂತ ಕಾಣಿಸ್ತಾ ಹೋಗುತ್ತಲ್ವ. 4% ಇವತ್ತು ಕರೆಕ್ಷನ್ ಬಂದಿದೆ. ನಾನು ಟ್ರ್ಯಾಕ್ ಮಾಡಿರಲಿಲ್ಲ ಇಂಟ್ರಾಡೇನಲ್ಲಿ. ಇವತ್ತು ಯಾವ ಸ್ಟಾಕ್ ಬೇಕಾದ್ರೂ ನೀವು ಇಲ್ಲ, ಅದಾನಿ ಎಂಟರ್ಪ್ರೈಸಸ್ಗಿಂತ ಇಂಡಸ್ಇಂಡ್ ಬ್ಯಾಂಕ್ 4.41% ನೋಡಿ, 1000 ಲೆವೆಲ್ಗಿಂತ ಕೆಳಗಡೆ ಟ್ರೇಡ್ ಆಗಿಬಿಟ್ಟಿದೆ. ಇವಾಗ ಇಂಡಸ್ಇಂಡ್ ಬ್ಯಾಂಕು ವೀಕ್ ಆಗಿದೆ ಅಂತ ಹಿಂದೆನೂ ಕೂಡ ಮಾತಾಡಿದ್ವಿ. ಅದನ್ನ ಯಾವ ಥರ ಒಂದಿನ ತಗೊಳ್ಳೋಣಂತೆ. ಸೊ ಅದು ಇವತ್ತಿನ ಟಾಪ್ ಲೂಸರ್ ಥರ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಶ್ರೀರಾಮ್ ಫೈನಾನ್ಸ್ ಅಂತ ಅನ್ಕೊಂಡ್ಬಿಟ್ಬಿಟ್ರಿ ಕೆಲವರು. ಇಲ್ಲಿ ಮರ್ತೋಗ್ಬಿಟ್ಟಿದ್ದೇನೆ, ಇಲ್ಲಿ ನೋಡಿ ಕೆಳಗಡೆ ಇದೆ, ಇಲ್ಲಿ 81% ಅಂತ ಕಾಣಿಸ್ತಾ ಇದೆ. ಅಲ್ಲ, ಶ್ರೀರಾಮ್ ಫೈನಾನ್ಸ್ 81% ಬಿದ್ದಿಲ್ಲ. ಇವತ್ತು ಸ್ಟಾಕು ಸ್ಪ್ಲಿಟ್ ಆಗಿದೆ, 1:5 ಅಲ್ಲಿ ಸ್ಪ್ಲಿಟ್ ಆಗಿದೆ. ಸೊ ಅದೆಷ್ಟು ಏನೊಂದು 2,000 ಏನೋ ನಡೀತಾ ಇದೆ, 2,500 ಏನೋ ನಡೀತಾ ಇದ್ದು, ಈಗ 500 ರೂಪಾಯಿಗೆ ಬಂದಿದೆ. ಶ್ರೀರಾಮ್ ಫೈನಾನ್ಸು ಸ್ಪ್ಲಿಟ್ ಆಗಿದೆ. ಸೊ ನೋಡ್ತೋಗೋಣಂತೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರೋದಾದರೆ, ನಿಫ್ಟಿ ನೆಕ್ಸ್ಟ್ 50ನಲ್ಲೂ ಫುಲ್ ಕೆಂಪು ನೋಡಿ. ಇದರಲ್ಲಿ L&T ಮೈಂಟ್ರಿ IT ಸೆಕ್ಟರ್ ಒಂದೇ ಒಂದು ಸ್ಟಾಕ್ ಇರೋದು, ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಬಾಕಿ ಹೊರತುಪಡಿಸಿದಂಗೆ ಎಲ್ಲದೂ ಕೂಡ IRADA, BHEL ಎಲ್ಲದೂ ಕೂಡ ಇವತ್ತು ಸೆಲ್ಲಿಂಗ್ ಬಂದಿರಬೇಕು ಯಾವುದರಲ್ಲಿ, ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಸೊ ಓವರ್ ಆಲ್ ಟ್ರೇಡ್ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರೋದಾದರೆ, ಸೆನ್ಸೆಕ್ಸ್ ಆಗಿರ್ಬೋದು, ನಿಫ್ಟಿ ಆಗಿರ್ಬೋದು ನೋಡಿ. ಇವತ್ತು ನಿಫ್ಟಿನಲ್ಲಿ ಒಂದು ಟ್ರೆಂಡ್ ಲೈನ್ ಹಾಕೊಂಡ್ಬಂದಿರೋದು ಇದೆ ಅಂತ ಮಾತಾಡಿದ್ವಿ ನೋಡಿ. ಇವತ್ತು ಕೂಡ ಅದನ್ನ ರೆಸ್ಪೆಕ್ಟ್ ಮಾಡಿದೆ. ಯಾಕೆ ಹೇಳಿ, ಮಧ್ಯದಲ್ಲಿ ಒಂದು ಶಾರ್ಟ್ ಕವರಿಂಗ್ ಬಂತು. ಶಾರ್ಟ್ ಕವರಿಂಗ್ ಬಂದರೆ ಆ ಟ್ರೆಂಡ್ ಲೈನ್ ಹತ್ರ ಬಂದು ಅಲ್ಲಿಂದ ವಾಪಸ್ ಕೆಳಗಡೆ ಬಂದಿದೆ. ಈ ಟ್ರೆಂಡ್ ಲೈನು 3-4 ದಿನದಿಂದ ಯಾರು ಚಾರ್ಟ್ ಸ್ಟಾಕ್ ನೋಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ. ಅವತ್ತಿನ ಈ ಟ್ರೆಂಡ್ ಲೈನಲ್ಲಿ ಇಲ್ಲಿ ಮೇಲೆ ಕೆಳಗೆ ಹೋಗಿದೆ, ಇಲ್ಲಿ ಏನು ಮೂಮೆಂಟ್ ಇಲ್ಲ ಅಂತ ನಮ್ಗೆ ಅನಿಸ್ತಿರ್ಬೋದು, ತೆಗೆದು ಹಾಕೋಬೋದು ಅಂತ ಅಂದ್ಕೊಂಡೆ. ಆದರೆ ಏನು ಹೇಳಿದೆ ನಿಮಗೆ, ಇಲ್ಲಿ ಇನ್ನೂ ಕೂಡ ಈ ಟ್ರೆಂಡ್ ಲೈನ್ ಹತ್ರ ನೋಡಿ ಅದನ್ನ ರೆಸ್ಪೆಕ್ಟ್ ಮಾಡ್ತಾ ಇರೋದು, ಬಸ್ ಸ್ಟ್ಯಾಂಡ್ ಮಾಡ್ತಾ ಇರೋದು, ಮತ್ತೊಂದು ಮಾಡೋದು ಕಾಣಿಸ್ತಾ ಇದೆ. ಸೊ ಇಟ್ಕೊಂಡಿರೋಣ ಸ್ವಲ್ಪ ದಿನ ಅಂತ ಮಾತಾಡಿದ್ವಿ ನೋಡಿ. ನೆನ್ನೆ ಕೂಡ ಅದು ರೆಸ್ಪೆಕ್ಟ್ ಮಾಡಿತ್ತು. ಇವತ್ತು ಕೂಡ ಆ ಟ್ರೆಂಡ್ ಲೈನ ರೆಸ್ಪೆಕ್ಟ್ ಮಾಡ್ತಾ ಇದೆ ಮಾರ್ಕೆಟು. ಎಲ್ಲಿ ತನಕ ರೆಸ್ಪೆಕ್ಟ್ ಮಾಡುತ್ತೋ ಅಲ್ಲಿ ತನಕ ಹಾಗೆ ಇಟ್ಕೊಂತ ಹೋಗೋಣಂತೆ. ಇವತ್ತು ಈ ಥರ ಓಪನ್ ಆಗಿ ಕೆಳಗಡೆ ಸೆಲ್ಲಿಂಗ್ ಬರ್ತಾ ಹೋದಾಗ, ನೆನ್ನೆ ಬಸ್ ಸ್ಟ್ಯಾಂಡ್ ಆಗಿದ್ದ ಲೆವೆಲ್, ಮತ್ತೊಂದು ಆಗಿದ್ದ ಲೆವೆಲು. ಸೊ ಇದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಏನೋ ಒಂದು ಬೇಸ್ ಆಗಿರುತ್ತೆ. ಆ ಬೇಸ್ನ ಬಿಟ್ಟು ಬಂತು ಅಂತಂದರೆ ಕೆಳಗಡೆ ಹೋಗ್ತಾ ಹೋಗುತ್ತೆ ಅಂತ. ಇವತ್ತು ನೆಕ್ಸ್ಟ್ ಕಾಣಿಸ್ತಾ ಇರೋಂಥದ್ದು ಇಲ್ಲಿ ಹಳೇದು ಏನೋ ಒಂದು ಲೋಗಳು ಮಾಡಿ ಅಲ್ಲಿಂದ ಒಂದು ವಾಪಸ್ ಮೇಲೆ ಹೋಗಿದೆಯಲ್ಲ, ಆ ಥರ ಅಲ್ಲಿ ತನಕ ಅಂತ. ಬಟ್ ನಿಮ್ಗೆ ಯಾವಾಗ ಮೊಮೆಂಟ್ 23,500ನ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಇದೆಯಲ್ಲ, ನೀವು ಖಂಡಿತವಾಗ್ಲೂ ಟ್ರಯಲ್ ಮಾಡ್ಕೊತ ಹೋಗ್ಬೋದು, ಕೆಳಗಡೆ ಇಟ್ಕೊತ ಹೋಗ್ಬೋದು. ಸೊ ಆಯಿತು, ನಾನು ಟ್ರಯಲ್ ಮಾಡ್ಕೊತ ಹೋಗ್ತೀನಿ. ಹೆಂಗೆ ಗೊತ್ತಾಗುತ್ತೆ ಯಾವಾಗ ಎಕ್ಸಿಟ್ ಮಾಡಬೇಕು ಅಂದರೆ ನೋಡಿ, ಯಾವುದೋ ಒಂದು ಕ್ಯಾಂಡಲಲ್ಲಿ ನಿಮಗೆ ಯಾರಾದರೂ ಆಪ್ಷನ್ ಬೈ ಮಾಡಿದ್ರೆ ಹೇಳ್ತಾ ಇದ್ದೀನಿ ನಾನು, ಈ ರೀತಿ ಬಂದು ಈ ಥರ ಒಂದು ಕ್ಯಾಂಡಲ್ ಬರುತ್ತಲ್ಲ, ಆ ಕ್ಯಾಂಡಲ್ ಸಾಕು ನಿಮಗೆ. ಯಾಕೆಂದರೆ ರೌಂಡ್ ಲೆವೆಲಿಂದ ಕೆಳಗಡೆ ಬಂದಿದೆ, ಇಲ್ಲೊಂದು ಶಾರ್ಟ್ ಕವರಿಂಗ್ ಬಂದೇ ಬರ್ತಾ ಹೋಗುತ್ತೆ. ಹಾಗಾಗಿ ಬೆಸ್ಟ್ ಟೈಮ್ ಎಕ್ಸಿಟ್ ಮಾಡ್ಕೊಂಡ್ಬಿಡ್ಬೇಕು. ಅವಾಗ ನೋಡಿ, ಯಾವತ್ತು ಬೆಸ್ಟ್ ಟ್ರೇಡ್ ಆಗಿರುತ್ತೆ ಆಪ್ಷನ್ ಬೈಯರಿಗೆ ಅಂತಂದರೆ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನಿಂಗ್ ಆಗಿದ್ದೀನ ಅಲ್ಲ. ಅದಕ್ಕೆ ನಾವು ಆಸೆ ಪಡ್ತಾ ಹೋಗ್ತೀವಿ, ಇಷ್ಟು ಗ್ಯಾಪ್ ಅಪ್ ಓಪನಿಂಗ್ ಆಗ್ಬಿಡ್ತು, ನಾನು ಪೊಸಿಷನ್ ಕ್ಯಾರಿ ಮಾಡಿಬಿಟ್ಟಿದ್ರೆ ಮತ್ತೊಂದು ಅಂತ. ಅದು ರಿಸ್ಕ್ ಇದ್ದೇ ಇರುತ್ತೆ, 50-50 ಪ್ರಾಬಬಿಲಿಟಿ ಇದ್ದೇ ಇರುತ್ತೆ. ಬೆಸ್ಟ್ ಮಾರ್ಕೆಟ್ ನಿಮಗೆ ಟೈಮ್ ಕೊಡೋಂಥದ್ದು ಯಾವಾಗ ಒಂದೇ ಝೋನಲ್ಲಿ ಓಪನ್ ಆಗಿ ಆ ಝೋನ್ನ ಬ್ರೇಕ್ ಮಾಡಿಬಿಟ್ಟು ಕೆಳಗಡೆ ಬರ್ತಾ ಹೋಗುತ್ತಲ್ಲ, ಆ ಟ್ರೇಡ್ಗಳು ಬೆಸ್ಟ್ ಟ್ರೇಡ್ ಆಗಿರುತ್ತೆ. ಯಾಕೆಂದರೆ ಅಲ್ಲಿ ಪ್ರೀಮಿಯಮ್ಗಳು ಉಬ್ಬಿರಲ್ಲ. ಸಿ ಕಡೆ ಆಗಲಿ ಪಿ ಕಡೆ ಆಗಲಿ ಎಲ್ಲೂ ಆಗಿರಲ್ಲ, ಫ್ಲಾಟ್ ಇರುತ್ತೆ. ಅಲ್ಲಿಂದ ಒಂದು ಮೊಮೆಂಟಮ್ ಬರ್ತಾಯಿತ್ತು ಅಂದರೆ ನಿಮಗೆ ವೇಗವಾಗಿ ಒಂದು ಪ್ರೀಮಿಯಮ್ಗಳು ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ. ಅದು ಎಸ್ಪೆಷಲಿ ವಿಕ್ಸ್ ಎಲ್ಲ 14-15 ಇದ್ದಾಗ ಇನ್ನೂ ಕೂಡ ವೇಗವಾಗಿ ಪ್ರೀಮಿಯಮ್ಗಳು ನಿಮಗೆ ಬಿಲ್ಡಪ್ ಆಗ್ತಾ ಹೋಗ್ತಾ ಹೋಗುತ್ತೆ. ಅದೇನಾದ್ರು ರಿಕವರಿ ಆಯಿತು ಅಂದರೂ ಕೂಡ ಅದೇ ರೀತಿ ಫಾಸ್ಟ್ ಆಗಿರುತ್ತೆ. ಹಾಗಾಗಿ ನೀವೇನಾಗಬೇಕು, ಈ ಥರ ಟೈಮಲ್ಲಿ ಬೆಸ್ಟ್ ಟ್ರೇಡ್ ಅಲ್ಲಿ ಬಂದು ಯಾವ್ದಾದ್ರು ಒಂದು ಕ್ಯಾಂಡಲ್ ನಿಮ್ಗೆ ಚೇಂಜ್ ಆಗ್ತಿದೆ 15 ಮಿನಿಟ್ಸಲ್ಲಿ ಅಂದಾಗ ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಆಮೇಲೆ ನಿಫ್ಟಿ ಮೇಲ್ಗಡೆ ಅಟೆಂಪ್ಟ್ ಆಯಿತು, ಕೆಳಗಡೆ ಅದೇ ರೀತಿ ಉಳ್ತಾ ಹೋಯಿತು. ನೋಡೋಣ ಮುಂದಿನ ವಾರಕ್ಕೆ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಈಗ ಇಂಪಾರ್ಟೆಂಟ್ ಲೆವೆಲ್ ಯಾವುದಿತ್ತು, 23,000 ಈ ಒಂದು 400-450 ಲೆವೆಲಲ್ಲಿ ಇಲ್ಲೇನೋ ಟೆಸ್ಟ್ ಮಾಡಿತ್ತಲ್ಲ, ಆ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗಿದೆ. ಇಲ್ಲಿಂದ ಬ್ರೇಕ್ ಆಯಿತು ಅಂದರೆ ನಿಮ್ಗೆ ಗೊತ್ತಿದೆ, ಇದು ಇಂಪಾರ್ಟೆಂಟ್ ಲೆವೆಲ್ ಬ್ರೇಕ್ ಡೌನ್ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ನೆಕ್ಸ್ಟ್ ರೌಂಡ್ ಲೆವೆಲ್ ಯಾವುದು 23,000 ಕಡೆಗೆ ಮಾರ್ಕೆಟು ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಈ ಝೋನ್ನ ಬಿಟ್ಟು ಕೆಳಗಡೆ ಬಂದರೆ ಸೇಮ್ ಸೆನ್ಸೆಕ್ಸಲ್ಲಿ ನೋಡಿ, ಸೇಮ್ ಅದೇ ಅಲ್ಲೇ ಇಲ್ಲೂ ಬೇಕಾದ್ರೆ ಒಂದು ಟ್ರೆಂಡ್ ಲೈನ್ ಹೇಳ್ಕೋಬೋದು. ಇಲ್ಲಿಂದ
ಕ್ಲೀನಾಗಿ ನೀವು ಹೇಳ್ಕೊಂಡ್ರೆ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಸಿಗುತ್ತೆ ನಿಮಗೆ ಈ ರೀತಿ ಹಾಕೊಂಡ್ರೆ. ಸೊ ಅಲ್ಲಿ ಅಟೆಂಡ್ ಮಾಡಿ ವಾಪಸ್ ಕೆಳಗಡೆ ಬಂದು ನಿನ್ನ ಹತ್ರ ಕಾಣಿಸ್ತಾ ಇದೆ 77,000ನ ಇವತ್ತು ಬ್ರೇಕ್ ಮಾಡಿಲ್ಲ. 77,000 ಟೆಸ್ಟ್ ಮಾಡಿಕೊಂಡು ವಾಪಸ್ಸು ಮೇಲ್ಗಡೆ ಹೋದಂಗೆ ಕಾಣಿಸ್ತಾ ಇದೆ 77,200 ಝೋನಿಂದ. ಇಂಟ್ರೆಸ್ಟಿಂಗ್ ಅನಿಸ್ತಾ ಇರೋದು ನನಗೆ ಬೇರೆ ಇಂಡೆಕ್ಸ್ಗಳು, ಉದಾಹರಣೆಗೆ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ಈ ಝೋನ್ ಯಾವಾಗ ಬ್ರೇಕ್ ಆಗುತ್ತೋ ಅಲ್ಲಿ ಇವತ್ತು ಸ್ಟಾರ್ಟಿಂಗಲ್ಲೂ ಮಾತಾಡಿದ್ವಿ, ಮಧ್ಯದಲ್ಲಿ ರಿಕವರಿ ಬಂದಾಗಲೂ ಇವತ್ತು ಪಕ್ಕ ಕ್ಲೋಸಿಂಗ್ 49,000ದಿಂದ ಕೆಳಗಡೆ ಮಾಡ್ತಾರೆ ಅಂತ ನಾವು ಮಾತಾಡಿದ್ವಿ. ಯಾವಾಗ ಈ ಥರ ಕಾನ್ಫಿಡೆನ್ಸ್ ಬರುತ್ತೆ ಅಂದರೆ ನೋಡಿ 2 ದಿನ ಕ್ಲೋಸಿಂಗು ಏನು ಅನ್ಕೊಂಡಿದ್ದ ಲೆವೆಲ್ಗಿಂತ ಕೆಳಗಡೆ ಆಗಿದ್ದೀವಿ. ಸೊ ಏನೇ ರಿಕವರಿ ಬಂದರೂ ಮೇಲ್ಗಡೆ ರೆಸಿಸ್ಟೆನ್ಸ್ಗಳು ತಾಂಡವಾಡ್ತಾ ಇರುತ್ತೆ. ಹಾಗಾಗಿ ಇದು ಯಾಕೆ ಒಂದು ಮಾರ್ಕೆಟ್ ನಿಲ್ಲುತ್ತೆ ಅಂತ ನಾವು ಯಾಕೆ ಬೇಜಾರು ಮಾಡ್ಕೋಬಾರ್ದು ಅಂತ, ಯಾಕೆ ಅಂತಂದರೆ ಸುಮಾರು ದಿನ ಮಾರ್ಕೆಟ್ ನಿಂತಿದೆ ಅಂದರೆ ವಾಪಸ್ ಆ ಝೋನಿಂದ ಬಿಟ್ಟು ಕೆಳಗಡೆ ಬಂದಾಗ ಅದು ಕಂಟಿನ್ಯೂಷನ್ ಆಗಿ ನಮಗೆ ಫಾಲು ಸಿಗ್ತಾ ಹೋಗುತ್ತೆ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ನೆಕ್ಸ್ಟು ನಾವು ಹಾಕೊಂಡಿರೋ ಲೆವೆಲ್ ಪ್ರಕಾರ 48,300 ಸಪೋರ್ಟ್ ಕಾಣಿಸ್ತಾ ಇದೆ, 48,500 ರೌಂಡ್ ಲೆವೆಲ್ ಸಪೋರ್ಟ್ ಆಗಿರ್ಬೋದು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡಿದ್ರೆ ಎಕ್ಸಾಕ್ಟಾಗಿ ಈಗ ತಿರ್ಗಾ 12,250 ಲೆವೆಲ್ಗೆ ಬಂದಿದೆ. ತುಂಬ ಶಾರ್ಪ್ ಆಗಿ ಸೆಲ್ಲಿಂಗ್ ಬಂದಿದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ಒಂದು ಗ್ಯಾಪ್ ಇತ್ತು, ಇನ್ನು ಮೇಲ್ಗಡೆ ಹೋದಾಗಲೇ ಮಾತಾಡಿದ್ವಿ ಗ್ಯಾಪ್ ಯಾವತ್ತಾರು ಬಂದು ಫಿಲ್ ಆಗುತ್ತೆ ಅಂತ. ಆ ಗ್ಯಾಪು ಕೂಡ ಫಿಲ್ ಆಗಿದೆ. ಬಟ್ ಇವಾಗ ಮಿಡ್ ಕ್ಯಾಪ್ ನಿಫ್ಟಿ ಆಗಲಿ ಫಿನ್ ನಿಫ್ಟಿ ಆಗಲಿ ಟ್ರೇಡ್ ಮಾಡೋರು ಕಮ್ಮಿ. ಯಾಕೆ ಅಂತಂದರೆ ಮಂತ್ಲಿ ಕಾಂಟ್ರಾಕ್ಟಿಗೆ ಶಿಫ್ಟ್ ಆಗೋಯ್ತು, ಕಾಂಟ್ರಾಕ್ಟ್ ಸೈಜು ಕೂಡ ಜಾಸ್ತಿ ಆಗೋಗಿದೆ ಈ ಎಲ್ಲ ಕಾರಣದಿಂದಾಗಿ. ಬಟ್ ಟ್ರೇಡ್ ಆಪರ್ಚುನಿಟಿ ನಿಮಗೆ ಸಿಗ್ತಾ ಹೋಗುತ್ತೆ. 12,250 ಬ್ರೇಕ್ ಆಯಿತು ಅಂದರೆ 12,000 ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಮಿಡ್ ಕ್ಯಾಪ್ ನಿಫ್ಟಿ. ಸೋಮವಾರ ಗ್ಯಾಪ್ ಅಪ್ ಮತ್ತೊಂದೇನು ಓಪನ್ ಆಗಿಲ್ಲ ಅಂತಂದರೆ ನೀವು ಇನ್ನೂ ಫರ್ದರ್ ನೆಗೆಟಿವ್ ಕಡೆಗೆ ಯೋಚನೆ ಮಾಡ್ತಾ ಹೋಗಬೇಕು. ಇನ್ನೂ ಅದೇ ರೀತಿ ಇದೆ. ಬಟ್ ಬಂದರೆ ನೋಡಿ 1, 2, 3, 4, 5 ದಿನದಿಂದ ಕಂಟಿನ್ಯೂಸ್ ಸೆಲ್ಲಿಂಗ್ ಬಂದಿದೆ. ಹಾಗೆ ಕಂಟಿನ್ಯೂ ಆಗಬೇಕು ಅಂತೇನಿಲ್ಲ. ಇಲ್ಲಿ ಒಂದಿನ ನಿಲ್ಬೋದು, ಸುಮ್ಮನೆ ಒಂದು ತಟಸ್ಥವಾಗಿ ನಿಲ್ಬೋದು, ನಿಂತ್ಬಿಟ್ಟು ಕಂಟಿನ್ಯೂ ಆಗ್ಬೋದು. ಬಟ್ ನೋಡಿ ಹಿಂದೆ ಯಾವಾಗ ಫಾಲ್ ಆದಾಗಲೂ ಎಲ್ಲ ಫಾಲ್ ಆಗುತ್ತೆ ಅಂದರೆ ಏನು ಎಲ್ಲ ದಿನಗಳು ರೆಡ್ಡೇ ಕ್ಯಾಂಡಲ್ ಹೋಗಬೇಕು ಅಂತ ಏನಿಲ್ಲ. ಸ್ವಲ್ಪ ನಿಂತು ಮತ್ತೆ ಕೆಳಗಡೆ ಹೋಗಿ ಈ ರೀತಿ ಆಯಿತು ಅಂದರೆ ಅದು ಲೋಯರ್ ಲೋ ಮಾಡ್ತಾನೆ ಇರುತ್ತೆ. ಅದು ಕೂಡ ಒಳ್ಳೆ ಪ್ಯಾಟರ್ನೇ. ನಮ್ಗೆ ಯಾವಾಗ ಓಕೆ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂತು ಮತ್ತೇನೋ ಒಂದು ಕ್ವಿಕ್ಕಾಗಿ ಟರ್ನ್ ಓವರ್ ಆಯಿತು, ಆ ಥರ ಆಯಿತು ಅಂದರೆ ನೀವು ಕಾಶಿಯಸ್ ಆಗಿರಬೇಕು. ಇಲ್ಲ ಅಂತಂದರೆ ಯಾರಿಗೆ ಹೇಳ್ತಾ ಇದ್ದೀನಿ, ಯಾರಾದರೂ ಮಂತ್ಲಿ ಪೊಸಿಷನ್ ಕ್ಯಾರಿ ಮಾಡಿರ್ಬೋದು, ಮಾಡಿದ್ರು ಅವರೆಲ್ಲ ಭಯ ಪಡ್ಕೋಬೇಕಾಗಿಲ್ಲ. ಎಲ್ಲಿ ತನಕ ಲೋಯರ್ ಲೋ ಪ್ಯಾಟರ್ನ್ ಫಾರ್ಮ್ ಮಾಡ್ತಾ ಇರುತ್ತೆ ಅಲ್ಲಿ ತನಕ ನೀವು ಭಯ ಪಡಬೇಕಾಗಿಲ್ಲ. ಹಾಗಂತ ಒಂದೇ ಸಲ ನಿಮ್ಗೆ ಒಂದೇ ಕಡೆ ಬರುತ್ತೆ ಅಂತಲೂ ಅಲ್ವಾ. ಸೊ ಹಾಗಾಗಿ ನಿಂತು ಹೋಗ್ತಾ ಇರುತ್ತೆ ಮಾರ್ಕೆಟು. ಅದು ಮಾರ್ಕೆಟ್ನ ಸಹಜ ಗುಣ. ಅದೇ ರೀತಿ ಆಗ್ತಾ ಹೋಗುತ್ತೆ, ಗ್ಯಾಪ್ ಮಾಡುತ್ತೆ, ಗ್ಯಾಪ್ನ ಫಿಲ್ ಮಾಡುತ್ತೆ, ಈ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೇಮ್ ಫಿನ್ ನಿಫ್ಟಿನಲ್ಲೂ ನೋಡೋದಾದ್ರೆ ನೋಡಿ ಒಂದು ಟ್ರೆಂಡ್ ಲೈನ್ ಹಾಕೊಂಡ್ಬಂದಿದ್ವಿ. ಇದು ಯಾವಾಗಿಂದ ಹಾಕೊಂಡ್ಬಂದಿರುತ್ತೆ ಟ್ರೆಂಡ್ ಲೈನ್, ತುಂಬ ಹಳೆ ಟ್ರೆಂಡ್ ಲೈನ್ ಇದು. ಆಲ್ಮೋಸ್ಟ್ ಕೋವಿಡ್ ಟ್ರೆಂಡ್ ಲೈನ್ ಅಂತ ಇದನ್ನು, ಅಥವಾ ಈ ವರ್ಷ ಸ್ಟಾರ್ಟಿಂಗಲ್ಲಿ ಆಗಿದ್ದಂಥ ಟ್ರೆಂಡ್ ಲೈನ್ ಇಲ್ಲ, 2020ರಿಂದ. ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ, ಅದನ್ನ ಬ್ರೇಕ್ ಆಗಿದೆ ಅಂತ ಮಾತಾಡಿತ್ತು ಅಲ್ವಾ. ಬ್ಯಾಂಕ್ ನಿಫ್ಟಿನಲ್ಲಿ ಅದು ಬ್ರೇಕ್ ಆಗಿಬಿಡ್ತು, ಫಿನ್ ನಿಫ್ಟಿನಲ್ಲಿ ಬ್ರೇಕ್ ಆಗಿಲ್ಲ. ಈಗ ಆಲ್ಮೋಸ್ಟ್ ಬ್ರೇಕ್ ಆಗೋ ಥರ ಬಂದು ಕೂತಿದೆ. ಇದರಿಂದ ಬ್ರೇಕ್ ಆಗಿ ಬಂದು ಅಂದರೆ ಎಲ್ಲಿ 22,000ಕ್ಕೆ ಸೀದಾ ಬರ್ತಾ ಹೋಗುತ್ತೆ ಫಿನ್ ನಿಫ್ಟಿ. ಹಾಗಾಗಿ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋರು, ಬ್ಯಾಂಕಿಂಗ್ ಸೆಕ್ಟರು, ಫಿನಾನ್ಷಿಯಲ್ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡೋರು ನಿಮಗೆ ಹೇಳ್ತಾ ಇದೆ ಚಾರ್ಟ್ಸ್ ಏನಂತ, ಇನ್ನೂ ಕೆಳಗಡೆ ಬರುವಂಥ ಅವಕಾಶ ಇದೆ ಅಂತ. ಹಾಗಾಗಿ ದಯವಿಟ್ಟು ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ ಅಥವಾ ಇನ್ವೆಸ್ಟ್ ಮಾಡಿ. ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಸಿಗ್ತಾನೆ ಇರುತ್ತೆ ನೋಡಿ. ಪಕ್ಕಾ ಬಾಟಮಿಗೆ ಬಂದಾಗ ಹಿಡಿತೀನಿ, ನಾನು ಅವಾಗಲೇ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾರು ಕೆಲವು ಮಾಡೋಕ್ಕಾಗೋದಿಲ್ಲ. ಖಂಡಿತ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆದರೆ ಕೆಲವೊಂದು ಸೆಕ್ಟರ್ಗಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಇದು ಇನ್ನೂ ಸ್ಟಾರ್ಟಿಂಗಲ್ಲಿ ಇದೆಯೋ ಫಾಲು, ಅಥವಾ ಇನ್ನೂ ಫಾಲ್ ಕೆಳಗಡೆ ಬರೋಕ್ಕಿದೆಯೋ ಅಂತ. ಆ ರೀತಿ ನೋಡ್ಕೊಂಡು ಮಾಡಬೇಕು. ನಿಮಗೆ ಸೇಫ್ ಅಂತಂದರೆ ನಿಫ್ಟಿ 50ನಲ್ಲಿರುವಂಥ ಸೆಕ್ಟರ್ಗಳಲ್ಲಿ ಈಗ ಸದ್ಯದ ಪರಿಸ್ಥಿತಿನಲ್ಲಿ IT. ಯಾಕೆಂತಂದರೆ IT ಇವಾಗ ಅಮೆರಿಕ ಫಸ್ಟ್ ಮತ್ತೊಂದು ಅಂತ ಇದ್ದಾರೆ, ಡಾಲರ್ ಚೆನ್ನಾಗಿ ಆಗ್ತಾ ಇದೆ, ಅದು ಅವ್ರಿಗೆ ಒಂದು ಪಾಸಿಟಿವ್ ಆಗಿ ಉಳಿತಾ ಹೋಗ್ಬೋದು. ಆದರೆ IT ಇವಾಗ ತುಂಬ ರನ್ ಆಗಿದೆ. ಮಿಡ್ ಕ್ಯಾಪ್ IT ಸೆಕ್ಟರ್ಗಳು ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಲಾರ್ಜ್ ಕ್ಯಾಪ್ IT ಕಂಪ್ನಿಗಳು ತುಂಬ ಒಂದು ಆಲ್ ಟೈಮ್ ಹೈಯಲ್ಲಿದೆ. ಈಗ ಸೂಕ್ತ ಆಗಲ್ಲ. ಉಳಿಯೋದು ಯಾವುದು ಸೇಫ್ ಹೆವೆನ್ಸ್ ಅಂತ ಕರೆಯೋದು ಅಂತಂದರೆ ನಾವು ಅದು ಫಾರ್ಮಾ, ಅದು ಬಿಟ್ಟರೆ FMCG. ಯಾಕೆ ಹೇಳಿ, ಏನೇ ಪ್ರಳಯ ಆದ ಅಂತಂದ್ರು ಔಷಧಿ ನುಂಗೋದು ಬಿಡೋದಿಲ್ಲ, ಮೈಕ್ ಸೋಪ್ ಹಾಕೊಂಡು ತಲೆಗೆ ಸ್ನ್ಯಾಪ್ ಹಾಕೊಂಡು ಸ್ನಾನ ಮಾಡೋರು ಅದನ್ನು ಬಿಡೋದಿಲ್ಲ. ಹಾಗಾಗಿ FMCG ಕಂಪ್ನಿಗಳು ಮತ್ತು ಫಾರ್ಮಾ ಕಂಪ್ನಿಗಳು ನಿಮಗೆ ಇವಾಗ ಬಿದ್ದಿದೆಯಲ್ಲ, ಇನ್ನು ಬೇರೆ ಯಾವ್ದು ಬೇಕಾದ್ರೂ ಬೀಳ್ಬೋದು, ಮತ್ತೊಂದು ಆಗ್ಬೋದು. ಬಟ್ FMCG ಫಾರ್ಮಾ ಕಂಪ್ನಿಗಳು ಆಲ್ರೆಡಿ ಸೆಟಲ್ ಆಗೋ ಥರದ್ದು ಕಾಣಿಸ್ತಾ ಇದೆ. ನಿಮಗೆ ಅದು ಚಾರ್ಟ್ಸಲ್ಲೂ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಅವು ಇರೋದ್ರಲ್ಲಿ ಸೇಫ್ ಸೆಕ್ಟರ್ ಆಗಿರುತ್ತೆ. ಅಂದರೆ ನಾನು ಇನ್ನೂ ವೆಯ್ಟ್ ಮಾಡಬೇಕಾ ಅಥವಾ ಇವಾಗ ಇನ್ವೆಸ್ಟ್ ಮಾಡಬೇಕಾ ಅಂತ ನೋಡೋದಾದರೆ ರಿಟರ್ನ್ಸ್ ಅನ್ನೋದು ನಿಮಗೆ ತುಂಬ ಜಾಸ್ತಿ ಕೊಡದಲ್ಲೇ ಇರ್ಬೋದು, ಆದರೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಒಂದು ಕುಷನ್ ಕೊಡುವಂಥ ಕಂಪ್ನಿಗಳು. ಹಾಗಾಗಿ ಅವು ಅವೆರಡು ಸೆಕ್ಟರ್ ಫಾರ್ಮಾ ಮತ್ತು FMCG ಏನಾದರೂ ಇವಾಗ ಒಳ್ಳೆ ಲೆವೆಲ್ಗೆ ಬಂದಿದೆ ಅಂದರೆ ಖಂಡಿತ ನೀವು ಫಸ್ಟು ಅದನ್ನ ಯೂಸ್ ಮಾಡೋಕ್ಕೋಬೋದು ಬೈ ಮಾಡಲಿಕ್ಕೆ. ಬೇರೆ ಸೆಕ್ಟರ್ಗಳು ಕೂಡ ನಿಮಗೆ ತುಂಬ ಅವಕಾಶಗಳು ಸಿಕ್ಕಿದೆ. 52 ಲೋ ವೀಕ್ ಲೋಗಿಂತನೂ ತುಂಬ ಕೆಳಗಡೆ ಬಂದಿರೋಂಥ ಸ್ಟಾಕ್ಗಳಿದೆ. ಹೇಗೆ ನೋಡೋದು ಅಂತ ಕೇಳಿದ್ರಿ, ನಿಮಗೆ ಎಲ್ಲ ಸ್ಕ್ರೀನರ್ಗಳು ಸಿಗುತ್ತೆ. ಅಲ್ಲಿ ನಿಮಗೆ 52 ವೀಕ್ ಲೋನಲ್ಲಿ ನಿಫ್ಟಿ 50 ನೆಕ್ಸ್ಟ್ 50ನಲ್ಲಿ ಮಾಡ್ಬೋದು. ಇಲ್ಲ ನಾನು ಸ್ಟಾಕ್ ಸ್ಪೆಸಿಫಿಕ್ ಬೇಡ ಅಂತ ನೀವೇ ನೋಡ್ಬೋದು. ಡೈರೆಕ್ಟಾಗಿ ನಿಫ್ಟಿ ಇಂಡೆಕ್ಸ್ ಫಂಡಲ್ಲಿ, ನಿಫ್ಟಿ ಬೀಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಸ್ಟಾಕ್ ಸ್ಪೆಸಿಫಿಕ್ ನೀವು ಅನಲೈಸ್ ಮಾಡ್ತೀರಾ ಅಂದರೆ ಸ್ಟಾಕ್ಸ್ ಟು ಬೈ ಅಂತ ಡೆಡಿಕೇಟೆಡ್ ಆಗಿ ಪ್ಲೇ ಲಿಸ್ಟ್ ಇದೆ ಚಾನಲಲ್ಲಿ. ಅದನ್ನು ಕೂಡ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಅದರಲ್ಲಿ ಕೆಲವೊಂದು ಕ್ವಾಲಿಟಿ ಸ್ಟಾಕ್ಗಳನ್ನು ಅನಲೈಸ್ ಪರ್ಪಸ್ಸಿಗೆ ಮಾತಾಡಿದ್ದೀವಿ. ಈಗ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿಯವರು ಹೇಳಿ, ನಿಮ್ಮ ಫ್ರೆಂಡ್ಸ್ ಹೇಳಿ, ಯಾವುದೇ ಯೂಟ್ಯೂಬ್ ಚಾನಲ್ ಹೇಳಿ ನೀವು ಮಾಡಬಾರ್ದು. ನಿಮ್ಮ ಅನಾಲಿಸಿಸ್ನ ನೀವು ಮಾಡೇ ನೀವು ಮುಂದುವರಿತಾ ಹೋಗಬೇಕು. ಅದನ್ನು ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸು ತಿರ್ಗಾ ಈಗ 14, 15, 10 ಆಲ್ಮೋಸ್ಟ್ 15 ಹೋಗಿದೆ. ಅಂದರೆ ಇನ್ನೂ ಒಂದು ಭಯ ಅನ್ನೋದು ಇದೆ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸೋಮವಾರ ಯಾವುದೇ ರೀತಿಯಾದಂಥ ಎಕ್ಸ್ಪೈರಿ ಇರೋದಿಲ್ಲ. ಮೊದಲನೇದಾಗಿ ಆರ್ತಿ ಇಂಡಸ್ಟ್ರೀಸು ಸ್ಪೆಷಾಲಿಟಿ ಕೆಮಿಕಲ್ಸು. ಇವರು ಫಾರ್ಮಾಸ್ಯೂಟಿಕಲ್ಸ್ಗೆ ಕೊಡ್ತಾರೆ, ಆಗ್ರೋ ಕೆಮಿಕಲ್ಗೆ ಕೊಡ್ತಾರೆ, ಡೈಗಳು ಮಾಡ್ತಾರೆ, ಬೇರೆ ಬೇರೆ ಥರದ ಕೆಮಿಕಲ್ ಪ್ರಾಡಕ್ಟ್ನ ಮಾಡ್ತಾರೆ. ಒಂದು ಕಾಲದಲ್ಲಿ ನಿಫ್ಟಿ 50ನಲ್ಲಿ ಇದ್ದಂಥ ಕಂಪ್ನಿ ಏನಪ್ಪ ಇದು ಆರ್ತಿ ಇಂಡಸ್ಟ್ರೀಸ್, ಅಥವಾ ಇಲ್ಲ UPL ಅದು ಆರ್ತಿ ಇಂಡಸ್ಟ್ರೀಸ್ ಅಲ್ಲ. ಬಟ್
ಬಟ್ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಇದ್ದಂಥ ಕಂಪನಿ ಈಗೇನಾಗಿದೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾನೆ. 444 ಲೆವೆಲ್ ಡೂ ಆರ್ ಡೈ ಲೆವೆಲ್ ಹೊಂದಿದ್ವಿ, ಅದಕ್ಕೆ ನಾನು ಕೆಳಗಡೆ ಬಂದಿದೆ. ಬಟ್ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡೋದಾದರೆ ಇವತ್ತು ನಿನ್ನೆ ಎಲ್ಲ ಒಂದು ವಾಲ್ಯೂಮ್ ಆಗ್ತಾ ಇದೆ ಇಲ್ಲಿ, ಆಯಿತಾ, ಒಳ್ಳೆ ವಾಲ್ಯೂಮ್ಗಳು ಕಾಣಿಸ್ತಾ ಇದೆ. ಇದು ಬೈಯಿಂಗ್ ಆಗಿರ್ಬೋದು ಸೆಲ್ಲಿಂಗ್ ಆಗಿರ್ಬೋದು, ಆದರೆ ಒಳ್ಳೆ ಸೆಲ್ಲಿಂಗ್ ಆಗೋಗಿದೆ ಸ್ಟಾಕಲ್ಲಿ. ಈಗ ಈ ಥರ ಒಂದು ವಾಲ್ಯೂಮ್ಗಳು ಬರ್ತಾ ಇರೋಂಥದ್ದು ಏನು, ಓಕೆ ಇಲ್ಲಿ ಒಂದು ಬಾಟಮ್ ಔಟ್ ಆಯಿತಾ, 400 ಸಪೋರ್ಟ್ ಮಾಡಿದ್ರಾ ಅಂತ ಒಂದು ಅನ್ನಿಸ್ತಾ ಇದೆ. ಹಾಗಾಗಿ ನನಗೆ ಫಂಡಮೆಂಟಲಿ ಚೆಕ್ ಮಾಡಿದಾಗ ಆಯಿತು 2022ರಲ್ಲಿ ಏನು ಲಾಭ ಮಾಡ್ತಾ ಇದ್ರು ಆ ಲಾಭ ಇವಾಗ ಮಾಡ್ತಾ ಇಲ್ಲ ಇವರು. 2023-24ರಲ್ಲಿ ಲಾಭ ಕಮ್ಮಿ ಆಗಿದೆ, ಅದಕ್ಕೆ ತಕ್ಕಂಗೆ ಮಾರ್ಕೆಟಲ್ಲಿ ಅದಕ್ಕೆ ಬೆಲೆನೂ ಕೊಟ್ಟಿದ್ದಾರೆ ಇವರು ಸ್ಟಾಕಲ್ಲಿ. ಆದರೆ ಯಾಕೆ ಲಾಭ ಮಾಡೋಕ್ಕಾಗ್ತಾ ಇಲ್ಲ ಅಂತ ನೋಡೋದಾದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. ಎಕ್ಸ್ಪೆನ್ಸಸ್ ಏನು ಜಾಸ್ತಿ, ಏನೋ ಬೇಕಾಬಿಟ್ಟು ಖರ್ಚು ಮಾಡ್ತಾ ಇದ್ದಾರಾ, ಅಥವಾ ಎಂಪ್ಲಾಯಿಗಳಿಗೆ ಸಂಬಳ ಕೂಡ ಜಾಸ್ತಿ ಮಾಡಿ ಎಂಪ್ಲಾಯ್ ಕಾಸ್ಟ್ ಜಾಸ್ತಿ ಆಗಿದೆ? ಇಲ್ಲ. ಏನು ಜಾಸ್ತಿ ಆಗಿದೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಮತ್ತು ರಾ ಮೆಟೀರಿಯಲ್ ಕಾಸ್ಟು ಜಾಸ್ತಿ ಆಗಿದೆ. ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಅದರ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಲಾಭ ಜಾಸ್ತಿ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಫಂಡಮೆಂಟಲಿ ಈಗಲೂ ಕೂಡ ನನಗೆ ಒಳ್ಳೆ ಕಂಪನಿ ಅಂತಲೇ ಅನ್ನಿಸ್ತಾ ಇದೆ ಆರ್ತಿ ಇಂಡಸ್ಟ್ರೀಸು. ಸೊ 400 ಹಿಸ್ಟಾರಿಕಲಿ ಸಪೋರ್ಟ್ ಇರುವಂಥ ಲೆವೆಲು. ಇಲ್ಲೇನಾದರೂ ಇದೇ ರೀತಿ ಕಂಟಿನ್ಯೂಷನ್ ಆಯಿತು ಮತ್ತೊಂದಾಯಿತು ಅಂದರೆ ಖಂಡಿತವಾಗ್ಲೂ ನೀವು ಶಾರ್ಟ್ ಟರ್ಮು ಮೀಡಿಯಂ ಟರ್ಮ್ಗೆ ಕನ್ಸಿಡರ್ ಮಾಡ್ಬೋದು. ಆಲ್ಮೋಸ್ಟ್ 1000ಕ್ಕೆ ಹೋದಂಥ ಕಂಪನಿ 400ಕ್ಕೆ ಬಂದಿದೆ ಅಂದರೆ 60% ಕರೆಕ್ಷನಲ್ಲಿ ನಿಮಗೆ ಈಗ ಸ್ಟಾಕು ಸಿಗ್ತಾ ಇದೆ. ಬಟ್ ನೀವು ಟೈಟ್ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. 400ನ ಮತ್ತೆ ಬ್ರೇಕ್ ಆಯಿತು ಅಂತಂದರೆ ನೀವು ಎಕ್ಸಿಟ್ ಮಾಡೋಕ್ಕಿರಬೇಕು. ರಿಸ್ಟ್ ರಿವಾರ್ಡ್ ಕೊಡ್ತಾ ಹೋಗುತ್ತೆ, ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಗೆ ಕಜಾರಿಯಾ ಸೆರಾಮಿಕ್ಸ್ ಅಲ್ವಾ, ಇವರು ಟೈಲ್ಸು ಇದರಲ್ಲೆಲ್ಲ ಮಾರ್ಕೆಟ್ ಲೀಡರ್ ಇವರು. ಸೆರಾ ಅಂತ ಒಂದು ಕಂಪ್ನಿ ಇದೆ, ಕಜಾರಿಯಾ ಅಡ್ವರ್ಟೈಸ್ ಎಲ್ಲ ನೋಡಿರ್ತೀರಾ. ವೆಟರನ್ ಇನ್ವೆಸ್ಟರ್ ವಿಜಯ್ ಕೇಡಿಯಾ ಅವ್ರದ್ದು ದೊಡ್ಡ ಸ್ಟೇಕ್ ಇದೆ ಇದರಲ್ಲಿ. ತುಂಬ ಹಳೆಯ ಲೆವೆಲಲ್ಲಿ ತುಂಬ ಇನ್ನು ಗ್ರೋತೇ ಆಗದಿರುವಂಥ ಟೈಮಲ್ಲಿ ಅವರು ಇನ್ವೆಸ್ಟ್ ಮಾಡಿಕೊಂಡು ಈ ಸ್ಟಾಕಲ್ಲಿ ಇನ್ವೆಸ್ಟ್ ಆಗಿ ಕೂತಿದ್ದಾರೆ. ಓವರ್ ದ ಇಯರ್ಸ್ ನೀವು ನೋಡ್ತಾ ಇದ್ರೆ 2010 ಅದರೆಲ್ಲ 40 ರೂಪಾಯಿ 50 ರೂಪಾಯಿ ಇದ್ದ ಸ್ಟಾಕು ಇವಾಗ 1070-1080 ರೂಪಾಯಿಗೆ ಬಂದಿದೆ. ಮಜಾ ಏನಂತಂದರೆ ಈ ಸ್ಟಾಕಲ್ಲಿ ಇವ್ರು ಇಲ್ವೇ ಇಲ್ಲ, ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ತುಂಬ ಕಡಿಮೆ ಇದೆ. ಇರೋರೆಲ್ಲ ಬರೀ ಪ್ರಮೋಟರ್ಗಳು, FIಗಳು, DIಗಳು. ಈಗಲೂ ಕೂಡ FIಗಳು DIಗಳು ಪಾಸಿಟಿವ್ ಆಗಿದ್ದಾರೆ. ಮಾರ್ಕೆಟ್ ಲೀಡರು ಟೈಲ್ಸ್ ಇಂಡಸ್ಟ್ರೀಸ್ನಲ್ಲಿ. ಆದರೆ ಈಗ ಸ್ವಲ್ಪ ಓವರ್ ವ್ಯಾಲ್ಯೂಯೇಷನ್ ಆಗಿದೆ, ಸ್ವಲ್ಪ ಒಂದು ಕರೆಕ್ಷನ್ ಪೆಂಡಿಂಗ್ ಇದೆ. ನನ್ನ ಪ್ರಕಾರ ಸ್ಟಾಕು 1000 ಲೆವೆಲ್ಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಅಲ್ಲಿ ನೋಡೋಣ 1000 ಲೆವೆಲ್ಗೆ ಬಂದಾಗ ಏನಾದರೂ ಟರ್ನ್ ಅರೌಂಡ್ ಆಗುತ್ತಾ ಮತ್ತೊಂದು ಆಗುತ್ತಾ ಅಂತ ನೋಡಿಕೊಂಡು ನೀವು ಪ್ಲಾನ್ ಮಾಡ್ಬೋದು. 1000 ಲೆವೆಲ್ ಒಂದು ಬೇಸು, 1000 ಲೆವೆಲ್ಗೆ ಬರುವಂಥ ಸಾಧ್ಯತೆ ಇದೆ ಕಜಾರಿಯಾ. ಅದೇ ರೀತಿಯಾಗಿ ವಾರಿ ಎನರ್ಜೀಸ್ ಬಗ್ಗೆ ಹೇಳಿ ಅಂದರೆ ಇದು ಉಲ್ಟಾ. ಈ ಸ್ಟಾಕಲ್ಲಿ DIಗಳೇ ಇಲ್ಲ. ಇನ್ವೆಸ್ಟ್ ಮಾಡಿದವರೆಲ್ಲ IPO ಬಂತು ಅಂತ ಪಬ್ಲಿಕ್ ಇನ್ವೆಸ್ಟ್ ಮಾಡಿದ್ರು, ಒಳ್ಳೆ ಟೈಮಲ್ಲಿ ತೆಕ್ಕೊಂಡಿಲ್ಲ. ಈಗೇನು ಮಾಡ್ತಾರೆ, ಮತ್ತೆ ಮೇಲೆ ಹೋಗುತ್ತೋ ಅಂತ ಕೂತ್ಕೊಂಡಿರೋದೇ ಆಗಿದೆ. ಒಂದು 28-30% ಜನ ಇರುವಂಥದ್ದೇ ಇದರಲ್ಲಿ ಯಾರು ಪಬ್ಲಿಕ್ಕು. ಸೊ ಅಲ್ಲಿ ಸ್ಟಾರ್ಟಿಂಗ್ ಇಲ್ಲಿಂದ ಕರೆಕ್ಷನ್ ಆಗ್ತಿದ್ದಾಗೆ ಒಬ್ರು ಕೇಳಿದ್ರಿ, ಅಥವಾ ಇದಕ್ಕೆ ಮುಂಚೆನೇ ಈಗ ಸಾಕು ಈ ಬಾರೆಲ್ಲ ಬಂದಾಗ ಎಕ್ಸಿಟ್ ಮಾಡೋರು ನೋಡ್ಬೋದು ನೀವು. ಒಳ್ಳೆ ಗ್ರೋತ್ ಆಗಿದೆ ಅಂತ ಮಾಡಿದ್ವಿ, ಕೆಲವರು ಎಕ್ಸಿಟ್ ಮಾಡಿದ್ರಿ ಅಂತ ಕಮೆಂಟ್ ಕೂಡ ಮಾಡಿದ್ರಿ ನೋಡಿ. ಅವಾಗ ಎಕ್ಸಿಟ್ ಮಾಡಿಲ್ಲ ಅಂತಂದರೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಒಂದು ಓಕೆ ಮತ್ತೆ ಮೇಲೆ ಹೋಗುತ್ತೆ, ಇಲ್ಲಿ ಗ್ರೀನ್ ಆಯ್ತಲ್ಲ ಈಗ ಮೇಲೆ ಹೋಗ್ಬಿಡುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂತಾನೆ ಇರೋದಾಗುತ್ತೆ. ಕಂಪನಿ ಚೆನ್ನಾಗಿಲ್ವಾ, ಫಂಡಮೆಂಟಲಿ ಚೆನ್ನಾಗಿಲ್ವಾ ಅಂದರೆ ಖಂಡಿತ ಒಳ್ಳೆ ಕಂಪನಿ, ಫಂಡಮೆಂಟಲಿ ಒಳ್ಳೆ ಕಂಪನಿ. ಆದರೆ FIDIಗಳು ಯಾರು ಇದರಲ್ಲಿ ಇಂಟ್ರೆಸ್ಟ್ನ ತೋರಿಸಿಲ್ಲ ಸದ್ಯಕ್ಕೆ. ಅವ್ರು ಬರೋ ತನಕ ಸ್ಟಾಕು ಮೇಲ್ಗಡೆ ಹೋಗೋದು ಕಷ್ಟ. ಪಬ್ಲಿಕ್ಕು 1000 ರೂಪಾಯಿ ಬಂತು, ಅಯ್ಯೋ ನಾನು ಅವಾಗ 3000ಕ್ಕೆ ಹೋದಾಗ ಎಕ್ಸಿಟ್ ಮಾಡಿದಲ್ಲಿ 1000 ತನಕ ಇಟ್ಕೊಂಡು ಕೂತ್ಕೊಂಡೆ ಅಂತ ಎಲ್ಲ ಎಕ್ಸಿಟ್ ಮಾಡ್ತಾರೆ 1000 ಬಂದಾಗ. ಆಮೇಲೆ FIDIಗಳು ಎಂಟ್ರಿ ತೊಗೊತಾರೆ, ಆಗ ಸ್ಟಾಕು ಮೇಲ್ಗಡೆ ಹೋಗುತ್ತೆ. ಇದೇ ಥಿಯರಿ ಆಗುವಂಥದ್ದು. ಸೊ IPOನಲ್ಲಿ ಇನ್ವೆಸ್ಟ್ ಮಾಡಿದವರು ನಿಮಗೆ ಆಯಿತು 100% 200% ಆಗಿದೆ ಅಂದಾಗ ನೀವು ಕನಿಷ್ಠ ಪಕ್ಷ ನೀವು ಹಾಕಿದ ದುಡ್ಡನ್ನಾದರೂ ನೀವು ವಾಪಸ್ ತಗೊಂಡು ಹೋಗಬೇಕು. ಆಗ ನಿಮಗೇನು ಒಂದು ನಾನೇನು ಹಾಕಿದ್ದಂತೂ ನಾನೇನು ಕಳ್ಕೊತಾ ಇಲ್ಲ, ಮಾರ್ಕೆಟ್ ಏನು ಕೊಟ್ಟಿತ್ತು ಅದ್ರ ಮೇಲೆ ಕೆಳಗೆ ಆಗ್ತಾ ಇದೆ ಅಂತ ನೀವು ಟೆನ್ಷನ್ ಫ್ರೀ ಆಗಿರ್ತೀರಾ. ಇಲ್ಲ ಅಂತಂದರೆ ಈ ಥರ ಆಗ್ತಾ ಹೋಗುತ್ತೆ. 1000 ಅನ್ನೋದು ಸಪೋರ್ಟು, ನೋಡೋಣ 1000 ಲೆವೆಲ್ಗೆ ಬಂದಾಗ ಏನು ಮಾಡುತ್ತೆ ಅಂತ ಸ್ಟಾಕು. ಏನಾದ್ರು ಬಂದರೆ FIDIಗಳು ಕ್ವಾರ್ಟರ್ಲಿ ಡೇಟಾ ಬರುತ್ತೆ, ಆಗ ಪ್ಲಾನ್ ಮಾಡ್ತಾ ಹೋಗಿ. ಫಂಡಮೆಂಟಲಿ ಒಳ್ಳೆ ಕಂಪ್ನಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಖಂಡಿತವಾಗ್ಲೂ ಈಗ ಸ್ವಲ್ಪ ಓವರ್ ವ್ಯಾಲ್ಯೂಡೆ. ಬರಲಿ 1000 ಲೆವೆಲ್ಗೆ ಬಂದಾಗ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಟಾಟಾ ಪವರ್ ರಿಲೇಟೆಡಲ್ಲಿ ನೋಡ್ತಾ ಹೋಗೋದಾದರೆ ಅದಾನಿ ಪವರ್ ಆಗಿರ್ಬೋದು, NTPC ಆಗಿರ್ಬೋದು, ಇದು ಫೇವ್ರೇಟ್ ಕಂಪ್ನಿಗಳಾಗುತ್ತೆ ಓವರ್ ಟಾಟಾ ಪವರ್ ಅಂತ ನೋಡೋದಾದರೆ. ಟಾಟಾ ಪವರು ಅವೆರಡಕ್ಕಿಂತ ಕಂಪೇರ್ ಮಾಡಿದ್ರೆ ಅಂಥ ಒಂದು ಒಳ್ಳೆ ಬಿಸ್ನೆಸ್ನ ಮಾಡ್ತಾ ಇಲ್ಲ. ಆಯಿತು, ಟಾಟಾ ಅನ್ನೋ ಒಂದು ಟ್ರಸ್ಟು ನಿಮಗೆಲ್ಲ ಇರ್ಬೋದು, ಕರೆಕ್ಟು ಅದು. ಆದರೆ ಈ ಒಂದು ಪರ್ಟಿಕ್ಯುಲರ್ ಪವರ್ ಇಂಡಸ್ಟ್ರೀಸ್ನಲ್ಲಿ ಇನ್ನೂ ಬೆಟರ್ ಕಾಂಪಿಟೇಟರ್ಸ್, ಬೆಟರ್ ಪ್ಲೇಯರ್ಸ್ ಆಲ್ರೆಡಿ ಇದ್ದಾರೆ. ಮುಂದೆ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡಬೇಕು. ಲಾಸ್ಟ್ ಒಂದು 5-6 ಕ್ವಾರ್ಟರ್ ಒಳ್ಳೆ ರಿಸಲ್ಟ್ನ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಈ ಸಲ ಯಾವ ರೀತಿ ರಿಸಲ್ಟ್ಸ್ ಕೊಡ್ತಾರೆ ಅನ್ನೋದು ನೋಡ್ತಾ ಹೋಗೋಣ. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು ಆಲ್ ಟೈಮ್ ಹೈಯಲ್ಲಿ, ಅಲ್ಲಿಂದ ಫುಲ್ ಫಾಲ್ ಆಗ್ತಾ ಬರ್ತಾ ಇದೆ. 340 ಅನ್ನೋದು ಸಪೋರ್ಟು. 340ರಲ್ಲಿ ಏನು ಮಾಡುತ್ತೆ ಸ್ಟಾಕ್ ಅನ್ನೋದು ನೋಡ್ಬೋದು. ಬಟ್ 340 ತನಕ ಬರುವಂಥ ಸಾಧ್ಯತೆ ಇರುತ್ತೆ. 370 ಇವಾಗ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗುತ್ತೆ. ಯಾಕಂದರೆ ಮಲ್ಟಿಪಲ್ ಟೈಮ್ ಸಪೋರ್ಟ್ ತೊಗೊಂಡಿದ್ದು ಝೋನ್ ಅದನ್ನ ಈಗ ಆರಾಮಾಗಿ ಮುಡ್ಕೊಂಡು ಬಂದಿದೆ. ಅಂದರೆ 370 ಮೇಲೆ ಕ್ರಾಸ್ ಆಗುವಂಥದ್ದು ಕಷ್ಟ ಇದೆ. ಸೊ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಪ್ಲಾನ್ ಮಾಡಿದವರು ಆ ರೀತಿ ನೋಡಿಕೊಂಡು ನೀವು ಮಾಡ್ತಾ ಹೋಗ್ಬೋದು. ಇನ್ನು ಮುಂದೆ ಸುಮಾರು ಜನ ಕಮೆಂಟ್ ಹಾಕಿದ್ರಾ, ಹೆಲ್ಪ್ ಆಗಿದೆ, ನೀವು ಸ್ಟಾಕ್ಸ್ ಓವರ್ವ್ಯೂ ಮಾಡೋದು, ಟ್ರೇಡಿಂಗ್ ಬಗ್ಗೆ ಮಾತಾಡೋದು ಅಂತ ಹೇಳಿದರೆ ಎಲ್ಲ ಸರಿ. ಸ್ಟಾಕ್ಸ್ನ ಕೇಳ್ತಿರಲ್ಲ ಇನ್ಮೇಲಿಂದ ಕೆಲವರು ಐ ಥಿಂಕ್ ನಟರಾಜ್ ಸರ್ ಹೆಸರು ಮರೆತೆ ನೀವು. ಸೊ ನೀವು ಆರ್ತಿ ಇಂಡಸ್ಟ್ರೀಸ್ನ ಕೇಳಿದ್ರಿ, ಇಂಥ ಲೆವೆಲಿಗೆ ನಾನು ಬೈ ಮಾಡಿದ್ದೆ, 600ಗೆ ಬೈ ಮಾಡಿದ್ದೀನಿ, ಈಗ 400ಗೆ ಬಂದಿದೆ, ಏನು ಮಾಡೋದು ಅಂತ. ಈ ರೀತಿ ನೀವು ಬೈ ಮಾಡಿ ಸೆಲ್ ಮಾಡ್ತೀವಿ ಹೇಳಿಲ್ಲ ಅಂದರೂ ಪರವಾಗಿಲ್ಲ. ಅಟ್ಲೀಸ್ಟ್ ಕೆಲವೊಂದು ಸ್ಟಾಕ್ಗಳನ್ನು ಕೇಳ್ತಾ ಇರ್ತೀರಲ್ಲ, ಕೆಲವೊಂದು ಸ್ಟಾಕ್ನ ಟ್ರ್ಯಾಕೇ ಮಾಡಿರೋದಿಲ್ಲ. ಆ ಸ್ಟಾಕ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯಿತು? ನ್ಯೂಸ್ ಆರ್ಟಿಕಲಲ್ಲಿ ಓದಿದ್ರಾ, ಅಥವಾ ಎಲ್ಲ ಯೂಟ್ಯೂಬಲ್ಲಿ ನೋಡಿದ್ರಾ, ಅಥವಾ ಯಾರೋ ಫ್ರೆಂಡ್ಸ್ ಫ್ಯಾಮಿಲಿ ತೊಗೊಂಡಿದ್ರು ಅಂತ ಹೇಳಿದ್ರಾ ಅಂತ ಹಾಕಿ. ಕೆಲವೊಂದು ಸಲ ಅಂದರೆ ನೀವು ಹೇಳಿ, ನೀವೇ ಜೆನ್ಯೂನ್ ಆಗಿ, ಅಥವಾ ನೀವು ಆ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ಬೋದು ಕೆಲವರು, ಅದನ್ನ ಹಾಕಿದ್ರೆ ಓಕೆ ಈ ಸ್ಟಾಕ್ ನಿಮ್ಗೆ ಹೇಗೆ ಗೊತ್ತಾಯಿತು ಅನ್ನೋದು ಒಂದು ಸೋರ್ಸ್ ಗೊತ್ತಾಗ್ತಾ ಹೋಗುತ್ತೆ.
ರಿಕ್ವೆಸ್ಟ್ ಇದು. ಆ ಥರ ತೊಗೊಂಡ್ರೆ ಅಂಥ ಸ್ಟಾಕಲ್ಲಿ ಫಸ್ಟ್ ತೊಗೊಂಡ್ಬಿಡ್ತೀನಿ ನಾನು, ಯಾವುದೋ ಸ್ಟಾಕ್ಸ್ ಓರ್ವಿನಲ್ಲಿ ಮಾತಾಡೋಕ್ಕೆ. ಯಾಕಂದರೆ ಸುಮಾರು ರಿಕ್ವೆಸ್ಟ್ ಬರ್ತಿದ್ದಾಗ ಫಸ್ಟ್ ಔಟ್ ಯಾರು ಫಸ್ಟ್ ಕೇಳಿರ್ತಾರೋ ಅವ್ರದ್ದೇ ಫಸ್ಟ್ ತೊಗೊಂಡು ಮಾತಾಡ್ತಾ ಇರೋಂಥದ್ದು. ಬಟ್ ಆ ರೀತಿ ಯಾರಾದರೂ ಸ್ವಲ್ಪ ಎಫರ್ಟ್ನ ಕೊಟ್ಟು ನಾನು ಶಾರ್ಟ್ ಟರ್ಮಿಗೆ ಇನ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ, ನನಗೆ ಇದರಿಂದ ಈ ಸ್ಟಾಕ್ ಬಗ್ಗೆ ಗೊತ್ತಾಯಿತು, ಸೊ ಈ ಥರ ಇದೆ ನನ್ನ ಸಿಚುವೇಶನ್ ಅಂತ ನೀವು ಹೇಳಿದ್ರೆ ಅಂದರೆ ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ನಾವು ಹೇಳಬೇಕಾದ್ರೂ ಕೂಡ ಓಕೆ ನೀವು ಯಾವ ಒಂದು ಅನಾಲಿಸಿಸ್ ಇಟ್ಕೊಂಡು ಈ ಸ್ಟಾಕಲ್ಲಿ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗ್ತದೆ. ಈಗ ನಾನು ಯಾವುದೋ ಒಂದು ಹೇಳ್ಬೋದು ಟಾಟಾ ಪವರ್ ಓಕೆ 340 ಬರೋ ಥರ ಇದೆ, ಅಂದರೆ ನೀವು ಲಾಂಗ್ ಟರ್ಮಲ್ಲಿ ಅದೇ ಅಂತಂದರೆ ಆಯಿತು, ಬೆಟರ್ ಕಾಂಪಿಟೇಟರ್ಸ್ ಇರ್ತಾರೆ, ಯಾವಾಗಲೂ ಮಾರ್ಕೆಟ್ ಲೀಡರ್ ಜೊತೆ ಇರಬೇಕು ಅಂತ ನಾವು ಮಾತಾಡ್ತಾ ಇರ್ತೀವಿ. ಬಟ್ ನೀವು ಶಾರ್ಟ್ ಟರ್ಮ್ ವ್ಯೂ ಇದೆಯಾ ಲಾಂಗ್ ಟರ್ಮ್ ವ್ಯೂ ಇದೆಯಾ ಅಂತ ಹೇಳ್ಬಿಟ್ರಿ ಅಂತಂದರೆ ಓಕೆ ಲಾಂಗ್ ಟರ್ಮ್ ವ್ಯೂ ಅಂದರೆ ನೀವು ತಲೆ ಕೆಡ್ಸ್ಕೊಳಂಗಿಲ್ಲ, ಏನು ಹೇಳ್ಬೋದು 340 ಬಂದಾಗ ನೀವು ಮತ್ತೆ ಆವರೇಜ್ ಮಾಡ್ಕೋಬೋದು, ಮೇಲ್ಗಡೆ ತುಂಬ ಲೆವೆಲ್ ತೊಗೊಂಡಿದ್ದೀರಾ ಅಂದರೆ 340 ಬಂದಾಗ ಆವರೇಜ್ ಮಾಡ್ಕೊಳ್ಳಿ ಅಂತ ಈ ರೀತಿ ಹೇಳ್ಬೋದು. ಇಲ್ಲ ನಾನು ಶಾರ್ಟ್ ಟರ್ಮಿಗೆ ಇನ್ವೆಸ್ಟ್ ಮಾಡಿದ್ದೆ, ಇಲ್ಲಿ 400 ರೂಪಾಯಿ ಇದ್ದಾಗ ಇಲ್ಲಿ ಹಿಂಗೆ ಮೇಲೆ ಕೆಳಗೆ ಹೋಗ್ತಾ ಇತ್ತು, 500ಕ್ಕೆ ಹೋಗುತ್ತೆ ಅಂತ ಇನ್ವೆಸ್ಟ್ ಮಾಡಿದ್ದೆ, 400ರಿಂದ 350ಕ್ಕೆ ಬಂದುಬಿಟ್ಟಿದೆ ಅಂದರೆ ಏನು ಮಾಡಬೇಕಾಗುತ್ತೆ, ಎಕ್ಸಿಟೇ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಿಮ್ಮ ವ್ಯೂ ಇನ್ವೆಸ್ಟ್ಮೆಂಟ್ ವ್ಯೂ ಶಾರ್ಟ್ ಟರ್ಮ್ ಇದೆಯೋ ಲಾಂಗ್ ಟರ್ಮ್ ಇದೆಯೋ, ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಎಷ್ಟು ಸ್ಟಾಕ್ ಇದೆ, ಇದಕ್ಕೆ ಎಷ್ಟು ಎಕ್ಸ್ಪೋಜರ್ ಕೊಟ್ಟಿದ್ದಾರೆ, ಇದೆಲ್ಲದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮಾಡಬೇಕಾಗುತ್ತೆ. ಜಸ್ಟ್ ಬಿಕಾಸ್ ಏನೋ ಒಂದು ಟೆಕ್ನಿಕಲ್ ಇದೆ ಅಂತ ನಾವು ಬಂದು ಹೇಳ್ಬೋದು, ಸಪೋರ್ಟ್ ಇದೆ ರೆಸಿಸ್ಟೆನ್ಸ್ ಇದೆ ಅಂತ, ಬಟ್ ಅದ್ರ ಮೇಲೆ ನೀವು ಯಾವುದೇ ನಿರ್ಧಾರನ ತಗೊಳಕ್ಕಾಗೋದಿಲ್ಲ. ನಿಮ್ದು ಎಷ್ಟು ಎಕ್ಸ್ಪೋಜರ್ ಇದೆ ಸ್ಟಾಕಲ್ಲಿ, ನಿಮ್ಮದು ರಿಸ್ಕ್ ಕೆಪಾಸಿಟಿ ಎಷ್ಟಿದೆ, ನೀವು ಎಷ್ಟು ಲಾಂಗ್ ಟರ್ಮಿಗೆ ಶಾರ್ಟ್ ಟರ್ಮಿಗೆ ಯಾವ ರೀತಿ ತೊಗೊಂಡ್ಬಂದಿದ್ದೀರಿ, ಎಲ್ಲದೂ ಕೂಡ ಪ್ಯಾರಾಮೀಟ್ರು ಇನ್ವಾಲ್ವ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳುವಂಥದ್ದು ಯಾವತ್ತು ಏನೋ ಒಂದು ನಿಮ್ದು ಏನಿರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ, ಯಾರೋ ಒಂದು ಹೇಳೋದು ಮಾತ್ರಕ್ಕೆ ನೀವು ಯಾವುದೇ ಒಂದು ಡಿಸಿಷನ್ ಅಂತ ತೊಗೊತಾ ಹೋಗ್ಬೋದು. ಇದೆಲ್ಲದನ್ನು ಕನ್ಸಿಡರ್ ಮಾಡಿ ನೀವು ಏನು ಮಾಡಬೇಕು ಒಂದು ಸ್ಟಾಕಲ್ಲಿ ಅನ್ನೋದನ್ನ ನಿರ್ಧಾರ ಮಾಡಬೇಕಾಗುತ್ತೆ. ಬಟ್ ಬೆಸ್ಟು 5 ಲಕ್ಷ 10 ಲಕ್ಷ ತನಕ ನೀವು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಿದ್ರು ಆದರೂ ಕೂಡ 15 ಸ್ಟಾಕ್ಸ್ಗಿಂತ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬಿಡಿ. ಆ 15 ಸ್ಟಾಕಲ್ಲಿ ನೀವು ಲಾರ್ಜ್ ಕ್ಯಾಪ್ನೂ ಸೇರಿಸ್ಕೊಳ್ಳಿ, ಮಿಡ್ ಕ್ಯಾಪ್ನೂ ಸೇರಿಸ್ಕೊಳ್ಳಿ, ಡಿವಿಡೆಂಡ್ ಕೊಡುವಂಥ ಸ್ಟಾಕ್ನೂ ಸೇರಿಸ್ಕೊಳ್ಳಿ, ಇದೆಲ್ಲನೂ ಸೇರಿಸ್ಕೊಳ್ಳಿ. ಬಟ್ 15 ಸ್ಟಾಕು ಬೇಕಾದಷ್ಟು ಮ್ಯೂಚುವಲ್ ಫಂಡ್ ಮ್ಯಾನೇಜ್ ಮಾಡೋರೆ, 1000 ಕೋಟಿ ಮ್ಯಾನೇಜ್ ಮಾಡೋರೆ 30 ಕಂಪ್ನಿಗಿಂತ ಜಾಸ್ತಿ ಇಟ್ಕೊಂಡಿರೋದಿಲ್ಲ. ನಾವು ಯಾಕೆ ಒಂದು ಸಣ್ಣ 5 ಲಕ್ಷ 10 ಲಕ್ಷ 15 ಲಕ್ಷ ಪೋರ್ಟ್ಫೋಲಿಯೋ ಮಾಡೋರು 15-20 ಸ್ಟಾಕ್ಗಿಂತ ಜಾಸ್ತಿ ಇಟ್ಕೊಂಡ್ರೆ ನೋಡಿ ಖಂಡಿತ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಒಂದು ಮೇಲೆ ಕೆಳಿತಾ ಇದ್ದರೆ ಒಂದು ಕೆಳಗಡೆ ತೊಗೊಂಡು ಡೈವರ್ಸಿಫಿಕೇಷನ್ ಬೇಕು, ಬಟ್ ತುಂಬ ಡೈವರ್ಸಿಫಿಕೇಷನ್ ಆಗೋಗ್ತಾ ಹೋಗುತ್ತೆ. ನೀವು ಆಲ್ರೆಡಿ ಮ್ಯೂಚುವಲ್ ಫಂಡಲ್ಲೂ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಕೋರ್ ಪೋರ್ಟ್ಫೋಲಿಯೋ ನಾನು ಏನು ಹೇಳ್ತೀನಿ, ನೀವು ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲೇ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ. ಆಯಿತು, ನೀವು ಕೋರ್ ಪೋರ್ಟ್ಫೋಲಿಯೋ ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲಿ ನೀವು ಮಾಡ್ತಾ ಇದ್ದೀರಾ, ಸ್ಟಾಕ್ ಪಿಕ್ ಅದನ್ನು ಮಾಡ್ತಾ ಇದ್ದೀರಾ ಅಂದರೆ ನೀವು ಮಿಡ್ ಕ್ಯಾಪ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿ, ಇಲ್ಲ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೀವು SIP ಮಾಡ್ತಾ ಹೋಗಿ, ಅಲ್ಲೂ ಮತ್ತೆ ನೀವು ನಿಫ್ಟಿ ಬಿಸ್ನೆ ಮಾಡಬೇಕು ಅಂತಿಲ್ಲ. ಇಲ್ಲ ನಾನು ಸ್ಟಾಕ್ಗಳು ನಾನು ಯಾರು ರೆಕಮೆಂಡ್ ಹೇಳಿದ್ರು ಅದು ತೊಗೊಂಡಿದ್ದೀನಿ, ಅಥವಾ ರಿಸ್ಕ್ ಇರೋದು ತೊಗೊಂಡಿದ್ದೀನಿ, ಮಿಡ್ ಕ್ಯಾಪು ತೊಗೊಂಡಿದ್ದೀನಿ, ಬೇರೆದು ತೊಗೊಂಡಿದ್ದೀನಿ ಅಂದರೆ ಕೋರ್ ಪೋರ್ಟ್ಫೋಲಿಯೋ ನೀವು ಕೋರ್ ಪೋರ್ಟ್ಫೋಲಿಯೋ ಸ್ಟಾಕಲ್ಲಿ ನೀವು ಒಳ್ಳೆ ಕಂಪ್ನಿನಲ್ಲಿ ಮಾಡ್ತಾ ಇಲ್ಲ, ಬ್ಲೂ ಚಿಪ್ ಕಂಪ್ನಿಯಲ್ಲಿ, ಆಗ ನೀವೇನು ಮಾಡಬೇಕು, ಅಟ್ಲೀಸ್ಟ್ ನೀವು ಮ್ಯೂಚುವಲ್ ಫಂಡ್ ಏನು ರೆಗ್ಯುಲರ್ SIP ಆಗ್ತಾ ಇರ್ತೀರಾ ಅದಾದರೂ ಕೂಡ ನೀವು ಸ್ಟ್ರಾಂಗ್ ಕಂಪ್ನಿಗಳಲ್ಲಿ ಹಾಕ್ತಾ ಹೋಗ್ಬೇಕು. ಈ ರೀತಿಯಾಗಿ ತಮ್ಮ ರೂಲ್ ಮಾಡ್ಕೊತ ಹೋಗಬೇಕು. ಕೋರ್ ಸ್ಯಾಟಲೈಟು ನಿಮ್ಮ ಕೆಪಾಸಿಟಿ ನೀವು ನೋಡಿಕೊಂಡು, ನಿಮ್ಮ ರಿಸ್ಕ್ ಅಪಟೇಟ್ ನೋಡಿಕೊಂಡು ನೀವೇ ಪ್ಲಾನ್ ಮಾಡ್ಕೋಬೇಕು. ಅಟ್ ಎಂಡ್ ಆಫ್ ದ ಡೇ ಈ ಥರ ಅಂತ ಸಜೆಷನ್ ಕೊಡ್ಬೋದು, ಬಟ್ ಆ ನಿರ್ಧಾರ ತಗೊಂತಿರೋಂಥದ್ದು ನಿಮ್ಮ ಕೈಲೇ ಇರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸೋನಾ BLW ಪ್ರಿಸಿಷನ್, ಇದು ಈ ಪ್ರಿಸಿಷನ್ ಆಟೋಮೇಷನ್ನು, ಇದು ಆಟೋ ರಿಲೇಟೆಡ್ ಕಂಪನಿ. ಇದರಲ್ಲಿ FIDAಗಳು ತುಂಬ ಪಾಸಿಟಿವ್ ಆಗಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಆದರೆ ಸ್ಟಾಕು ಸ್ವಲ್ಪ ಓವರ್ ವ್ಯಾಲಿಡ್ ಆಗಿದೆ. ಈಗ ಒಂದು ಇಂಪಾರ್ಟೆಂಟ್ ಲೆವೆಲ್ ಇತ್ತು 753, ಅಲ್ಲಿ ಬಂತು, ಅಲ್ಲಿಂದ ಕೆಳಗಡೆ ಬಂತು 600 ಲೆವೆಲ್ ಇತ್ತು, ಅದನ್ನು ಬಿಟ್ಟು ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ. ಸೊ ಕೆಳಗಡೆ ಬಂತು ಅಂತಂದರೆ ಎಲ್ಲಿದೆ ಇಂಪಾರ್ಟೆಂಟ್ ಸಪೋರ್ಟ್, ನಿಮಗೆ ಇಲ್ಲೇ ಕಾಣ್ತಾ ಇದೆ ನೋಡಿ 550, ಅದು ಬಿಟ್ಟರೆ 500 ಲೆವೆಲಲ್ಲಿ ಸಪೋರ್ಟ್ ಇರೋ ಥರ ಕಾಣಿಸ್ತಾ ಇದೆ. ಸೊ 500 ಲೆವೆಲ್ ತನಕ ಬಂದು ಟ್ರೇಡ್ ಆಗ್ತಾ ಹೋಗ್ಬೋದು. ಸದ್ಯಕ್ಕೆ ನಾಟ್ ರೆಕಮೆಂಡೆಡ್, ಯಾಕಂದರೆ ಇಂಪಾರ್ಟೆಂಟ್ ಅನ್ನೋಂಥ ಲೆವೆಲ್ನ ಬ್ರೇಕ್ ಮಾಡಿಬಿಟ್ಟು ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ. ಇಲ್ಲೇನಾದ್ರು ಒಂದು ಗುಡ್ ವಾಲ್ಯೂಮ್ ಬಂದು ಮತ್ತೊಂದು ಏನಾರು ಟರ್ನ್ ಓವರ್ ಆಯಿತು ಅಂದರೆ 550 ಆ ಲೆವೆಲಲ್ಲಿ ನೀವು ನೋಡ್ತಾ ಹೋಗ್ಬೋದು. ಒಳ್ಳೆ ಕಂಪ್ನಿನೇ, ಆದರೆ ಸದ್ಯಕ್ಕೆ ಬೇಡ ಅಂತಲೇ ಹೇಳ್ತೀನಿ. ಅದೇ ರೀತಿಗೆ ಟಾಟಾ ಮೋಟರ್ಸ್ ಬಗ್ಗೆ ಏನು, ಯಾರ್ಯಾರು ಚಾರ್ಟ್ ಸ್ಟಾಕ್ ನೋಡಿದಾರೋ ಗೊತ್ತಿಲ್ಲ, ನೋಡಿದವರು ಕಮೆಂಟ್ ಮಾಡಿ. 720ಕ್ಕೆ ಸ್ಟಾಕ್ ಬರ್ಬೋದು, ನೆಕ್ಸ್ಟ್ ಸಪೋರ್ಟ್ 720 ಅಂತ ಮಾತಾಡಿದ್ವಿ, 720ಕ್ಕೆ ಬಂತು, ಮೇಲ್ಗಡೆ ಹೋಯಿತು. ನಾ ಹೇಳೋದಕ್ಕೆ ಹೋಯ್ತಾ ಇಲ್ಲ, ಚಾರ್ಟ್ಸಲ್ಲಿ ಹೇಳ್ತಾ ಇತ್ತು 720ಕ್ಕೆ ಬರುತ್ತೆ ಅಂತ. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಆದಂಥ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ ಹಿಂದೆ, ಆ ಲೆವೆಲಿಗೆ ಬಂದಾಗ ಏನಾಗಬೇಕು, ಅಲ್ಲಿ ಸಪೋರ್ಟ್ ತೊಗೊಂಡಿದೆ. ಇವಾಗ ಈಗೇನು ಮಾಡ್ತಾ ಇದೆ ಸ್ಟಾಕು, ಲೋಯರ್ ಹೈ ಲೋ ಮಾಡ್ತಿದ್ದನ್ನ ಈಗ ಹೈಯರ್ ಹೈ ಮಾಡೋಕ್ಕೆ ಅಟೆಂಪ್ಟ್ ಮಾಡುತ್ತಾ ಅನ್ನೋದನ್ನ ನಾವು ನೋಡಬೇಕು. ಟಾಟಾ ಮೋಟರ್ಸ್ ಲಾಂಗ್ ಟರ್ಮಲ್ಲಿ ಇರಬೇಕಾ, ಖಂಡಿತ ಇರಬೇಕು. 4ರಲ್ಲಿ 2 ವೆಹಿಕಲ್ ಟಾಟಾ ಮೋಟರ್ಸೇ ಕಾಣಿಸ್ತಾ ಇದೆ. 2024ರಲ್ಲಿ ಹೈಯೆಸ್ಟ್ ಸೆಲ್ ಆಗಿರುವಂಥ ವೆಹಿಕಲ್ಲು ಟಾಟಾ ಮೋಟರ್ಸ್ ಪಂಚು ಆ ಸೆಗ್ಮೆಂಟಲ್ಲಿ. ಸೊ ಬೇರೆ ಸೆಗ್ಮೆಂಟಲ್ಲಿ ಇರ್ಬೋದು. ಸೊ ಖಂಡಿತವಾಗ್ಲೂ EV ಸೆಗ್ಮೆಂಟಲ್ಲಿ 50% ಮಾರ್ಕೆಟ್ ಶೇರ್ ಇಟ್ಕೊಂಡು ಕೂತಿದ್ದಾರೆ. ಬೇರೆ ಎಲ್ಲ ಬರ್ತಿರ್ಬೋದು, ಮಹೇಂದ್ರ ಆಗಿರ್ಬೋದು, ಮತ್ತೊಂದೆಲ್ಲ ಬರ್ತಿರ್ಬೋದು, ಬಟ್ ಎಲ್ಲರಿಗೂ ರೀಚ್ ಆಗೋಂಥದ್ದು ಅಫೋರ್ಡಬಲ್ ಕಾರ್ಗಳು ಬೇಕಲ್ವಾ, ಅದು ಜಾಸ್ತಿ ಸೆಲ್ ಆಗುವಂಥದ್ದು. ಸೊ ಆ ದೃಷ್ಟಿಯಲ್ಲಿ ನೋಡ್ತಾ ಹೋಗೋದಾದರೆ ಟಾಟಾ ಖಂಡಿತವಾಗ್ಲೂ ಲಾಂಗ್ ರನ್ನಲ್ಲಿ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾದಂಥ ಕಂಪನಿ ಅಂತ ಅನಿಸುತ್ತೆ ನನಗೆ ಟಾಟಾ ಮೋಟರ್ಸು. ಹಾಗಾಗಿ ಒಳ್ಳೆ ಲೆವೆಲಿಗೆ ಸಿಕ್ಕಿದೆ ಅಂದರೆ 740 ಲೆವೆಲಲ್ಲಿ ನಾನು ಕೂಡ ಅಕ್ಯುಮುಲೇಟ್ ಮಾಡಿಕೊಂಡು ಕೂತಿದ್ದೀನಿ ಇವಾಗಷ್ಟೇ. ಸೊ ಲಾಂಗ್ ಟರ್ಮಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಶಾರ್ಟ್ ಟರ್ಮಲ್ಲಿ ಆಯಿತು 720 ಬೀಟ್ ಆಯಿತು ಅಂದರೆ ಎಲ್ಲಿ ಬರ್ಬೋದು, 600 ತನಕ ಬರ್ಬೋದು ಅಂತ ಅವತ್ತು ಮಾತಾಡಿದ್ವಿ. ಯಾವಾಗ ಈ ಫಾಲ್ ಆದಾಗಲೂ ಮಾತಾಡಿದ್ವಿ. 720 ಫಸ್ಟ್ ಲೆವೆಲ್ಲು, ಅಲ್ಲಿಂದ ಬ್ರೇಕ್ ಆಗಿ ಬಂತು ಅಂತಂದರೆ 640 600 ಲೆವೆಲ್ಗೂ ಬರೋಂಥ ಸಾಧ್ಯತೆ ಇದೆ ಅಂತ. ಸೊ ಅದಕ್ಕೂ ನೀವು ಪ್ರಿಪೇರ್ ಆಗಿರಬೇಕು. ಅಲ್ಲಿ ಬಂದರೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರಬೇಕು. ಸೊ ಈ ಥರ ಅದೇ ನಾನು ಹೇಳಿದ್ನಲ್ಲ, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಯಾವ ಥರ ವ್ಯೂ ಇಟ್ಕೊಂಡು ಬಂದಿರೋ ಅನ್ನೋದ್ರ ಮೇಲೆ ನಿಮ್ಮದು ಮಿಕ್ಕಿದ್ದು ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತು ಮಾತಾಡಿದಂಥ ಸ್ಟಾಕ್ಸ್ ಆಯಿತು. ಗೋಲ್ಡ್ ನೋಡ್ಕೊಂಬರೋದಾದರೆ ಎಗೇನ್ ಬ್ರೇಕ್ಔಟ್ ನೋಡಿ
ಎಷ್ಟು ಚೆನ್ನಾಗಿ ಬ್ರೇಕ್ಔಟ್ ಆಗಿ ಈ ರೇಂಜಿಗೆ ಬಂದಿದೆ ಇವಾಗ. ಈಗ ವಾಪಸ್ ತಿರ್ಗಿ ಈ ಲೆವೆಲ್ಗೆ ಲೋಗೆ ಬಂತು ಅಂತಂದರೆ ನೀವು ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂದರೆ ಅದು ಮ್ಯಾಸಿವ್ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಕ್ರೂಡು ನೋಡಿ ಒಂದು ಬ್ರೇಕ್ಔಟ್ ಆಗೋಕ್ಕೆ ರೆಡಿ ಇದೆ, ಇಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ, ಮೇಲ್ಗಡೆ ಬಂದು ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಹೋಯ್ತು ಅಂದರೆ ಒಳ್ಳೆ ಲೆವೆಲ್ ಆಗಿರುತ್ತೆ. ಇವತ್ತು ನೋಡಿ ಎಂಥ ಫೆಂಟಾಸ್ಟಿಕ್ ಆಗಿ ಇವತ್ತು ಮೇಲ್ಗಡೆ ಹೋಯ್ತು, ಒಳ್ಳೆ ಟ್ರೇಡ್ ಕೂಡ ಸಿಕ್ತು ಕ್ರೂಡಲ್ಲಿ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸ್ ನೋಡಿ ನೆನ್ನೆ ಇನ್ನೂ ಮಾತಾಡಿದ್ವಿ, ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದೆ ಅಂತ. ಇವತ್ತು ಈಗ ಮತ್ತೆ ಇದು 340-350 ಲೆವೆಲ್ಗೆ ಹೋಗೋ ಥರ ಸಾಧ್ಯತೆ ಇದೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವರು ಕಮೋಡಿಟಿ ಟ್ರೇಡ್ ಮಾಡ್ತೀವಿ ಅಂತ ಹೇಳ್ಬೋದು. ಕಮೋಡಿಟಿ ಮಾರ್ಕೆಟ್ ಇವಾಗ ರಾತ್ರಿ 11:30 ತನಕ ಓಪನ್ ಇರುತ್ತಲ್ವ, ಅದಕ್ಕೋಸ್ಕರ ತೋರಿಸುತ್ತೆ. ಕಮೋಡಿಟಿನಲ್ಲಿ ನಾನು ಕೂಡ ಇವಾಗ ಟ್ರೇಡ್ ಮಾಡ್ತೀನಿ, ಯಾಕೆಂದರೆ ಕೆಲಸದ ಆದಮೇಲೆ ಟೈಮ್ ಸಿಗುತ್ತೆ ಸ್ವಲ್ಪ. ಬಟ್ ನೀವು ಮಾಡೋದಾದರೆ ಕಮೋಡಿಟಿನಲ್ಲಿ ಬೇರೆ ಯಾವುದೇ ಇಂಡೆಕ್ಸ್ನ ಮಾಡೋಕ್ಕೆ ಹೋಗ್ಬಿಡಿ. ಕ್ರೂಡು ಮತ್ತು ನ್ಯಾಚುರಲ್ ಗ್ಯಾಸ್ ಇವೆರಡೇ ಕೂಡ ನಮಗೆ ಲಿಕ್ವಿಡಿಟಿ ಇರುವಂಥದ್ದು. ಬಟ್ 1:100 1:1000 ಇರುತ್ತೆ. ಯಾರಾದರೂ ಹೊಸದಾಗಿ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಕೈ ಸುಟ್ಕೊಳಕ್ಕೆ ಹೋಗ್ಬಿಡಿ. ಕ್ರೂಡಿಂದು ಈಗ ನಾಳೆ 15 ಜನವರಿ ಎಕ್ಸ್ಪೈರಿ ಆಗಿದೆ. ಜನವರಿದು ಈಗ ತೊಗೊಂಡ್ಬಿಟ್ರೆ ಮಂತ್ ಎಂಡಿಗೆ ಇರುತ್ತೆ, ನನಗೆ ಇನ್ನೂ ಟೈಮ್ ಇದೆ ಅಂತ ನೀವು ತೊಗೊಂಡ್ರೆ ಇಲ್ಲ, 15 ಜನವರಿನಲ್ಲಿ ಕ್ಲೋಸ್ ಮಾಡಬೇಕು ಎಕ್ಸ್ಪೈರಿನ. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸು ಮುಂದಿನ ವಾರ ಅಂದರೆ ಇನ್ನೂ 24-25 ಜನವರಿ ತನಕ ಇದೆ. ಸೊ ಎಕ್ಸ್ಪೈರಿಗಳು ಬೇರೆ ಬೇರೆ ಇರುತ್ತೆ. ಸೆನ್ಸಿಬಲಲ್ಲಿ ನಿಮಗೆ ಸಿಗುತ್ತೆ ಯಾವತ್ತು ಎಕ್ಸ್ಪೈರಿ ಡೇನ, ಆಪ್ಷನ್ ಚೈನು ಎಲ್ಲ ಸಿಗುತ್ತೆ. ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಗೊತ್ತಿಲ್ಲದೆ ಇರೋದಕ್ಕೆ ಏನೂ ಮಾಡೋಕ್ಕೆ ಹೋಗ್ಬಿಡಿ. ನಿಫ್ಟಿ ಇದೆ, ಸೆನ್ಸೆಕ್ಸ್ ಇದೆ, ವಾರಕ್ಕೆ 2 ಎಕ್ಸ್ಪೈರಿಗಳು ಇಲ್ಲಿ ಸಿಗ್ತಾ ಇದೆ. ಆರಾಮಾಗಿ ಲಿಕ್ವಿಡಿಟಿನೂ ಇರುತ್ತೆ. ಇವೆರಡು ಲಿಕ್ವಿಡಿಟಿ ಇದೆ, ಬಟ್ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ನೀವು ಪ್ಲಾನ್ ಮಾಡೋಕ್ಕೆ ಹೋಗ್ಬಿಡಿ. ಕಮೋಡಿಟಿನಲ್ಲಿ ನಿಧಾನವಾಗಿ ನೋಡ್ತಾ ಹೋಗಿ, ಯಾವುದನ್ನೇ ಮಾಡೋದಾದರೂ ಕೂಡ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಹೋಗಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ಏನಿಲ್ಲ, ಅದರಿಂದ ಒಂದು ಪ್ರೋತ್ಸಾಹ ಸಿಕ್ಕಿದಂಗೆ. ನೀವು ಸುಮಾರು ಜನ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ, ಓಕೆ ಇಷ್ಟು ಜನ ನೋಡ್ತೀರಾ, ಅಥವಾ ಏನು ಒಳ್ಳೆಯದಾದಾಗ ನಿಮಗೆ ಅಪ್ರಿಷಿಯೇಟ್ ಮಾಡ್ತೀರಾ, ಕಮೆಂಟ್ ಹಾಕ್ತಾರೆ. ಇದರಿಂದ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ತರೋಕ್ಕೆ ನನಗೆ ಒಂದು ಬೆಂಬಲ ಸಿಕ್ತಂಗೆ ಆಗುತ್ತೆ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿ ಆಗ್ತೀನಿ. 2025ರ ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಾಗಿದೆ ಇವಾಗ, ಆಪತ್ಕಾಲಕ್ಕೆ ಒಂದು ಇರಲಿ ನಿಧಿ ಅಂತ. ಹಾಗಾಗಿ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದ್ರ ಬಗ್ಗೆ ಈ ವರ್ಷ ದಯವಿಟ್ಟು ಗಮನ ಕೊಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.